ನೆಲಮಂಗಲ ಹೊಯ್ಸಳ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಎ ,99.5% ತೆಗೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದ ಪ್ರಾರ್ಥನಾ ಜಿ ವಿದ್ಯಾರ್ಥಿನಿ 594% ವಾಣಿಜ್ಯ ವಿಭಾಗಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದ ಗಾನಶ್ರೀ ಕೆಎಸ್ 589 ಅಂಕ, ಚಿತ್ರಶ್ರೀ 588, ನಂದಿತಾ ಎಂ 586, ಮೃದುಲಾ ಎಂಎಸ್ 585, ರಚನಾ 585, ಪ್ರಣವ್ 582, ಸ್ನೇಹ 581, ದರ್ಶನ್ ಮಂಜುನಾಥ್ 580, ಸುಜನ್ 580, ಪೂಜಿತಾ 579 ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ರಕ್ಷಾ 593, ಪೃಥ್ವಿಕ್ ಜೈನ್ 592, ಭಾವನಾ ಆರ್ 589, ವರ್ಷಿಣಿ 589, ಚಿತ್ರ ಆರ್ 587, ಪ್ರೀತಿ ಎಂ 587, ಡಿಂಪಲ್ 585, ಪಲ್ಲವಿ ಜಿ 585, ಸುಲ್ತಾನ 585, ಜೀವಿತಾ 584, ನಂದಿತಾ 584 ಈ ಅಂಕ ಪಡೆದುಕೊಂಡಿದ್ದಾರೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 374 ವಿದ್ಯಾರ್ಥಿಗಳು ಮತ್ತು ಪ್ರಥಮ ಶ್ರೇಣಿಯಲ್ಲಿ 356 ಮತ್ತು ಪ್ರಥಮ ಶ್ರೇಣಿಯಲ್ಲಿ 356 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದು ಈ ಕಾಲೇಜಿಗೆ ಬಹು ಸಾಧನೀಯವಾಗಿದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಜಿ ರಾಮಕೃಷ್ಣಪ್ಪ, ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಗೌರಿಶಂಕರ್, ಪ್ರಾಂಶುಪಾಲರಾದ ಗೋಪಾಲ್, ಉಪ ಪ್ರಾಂಶುಪಾಲರಾದ ಚಿದಾನಂದಗೌಡ ಮತ್ತು ಕಾಲೇಜಿನ ವಿಭಾಗದ ಎಲ್ಲ ಮುಖ್ಯಸ್ಥರುಗಳು ಹಾಗೂ ಎಲ್ಲ ಉಪನ್ಯಾಸಕ ವರ್ಗದವರು, ಕಾಲೇಜಿನ ಶಿಕ್ಷಕಿಯರು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನೀವು ಟಾಪರ್ ಬರ್ತೀರಿ ಅಂತ ನಿರೀಕ್ಷೆ ಇತ್ತಾ ನಿಮಗೆ? ಮುಂದಿನ ಗುರಿ ಏನು ಮೇಡಮ್? ಮುಂದೆ ಇಂಜಿನಿಯರಿಂಗ್ ಮಾಡ್ತಾ CIT ಮಾಡಬೇಕು ಅಂತ ಇದ್ದೀನಿ ಸರ್. ಬರುವ ವಿದ್ಯಾರ್ಥಿಗಳು ಏನು ಹೇಳ್ತೀರಾ ಮೇಡಮ್? ಬರುವ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮಗೆ ಇಲ್ಲಿ ಬಂದರೆ ಬ್ರೈಟ್ ಫ್ಯೂಚರ್ ಸಿಗುತ್ತೆ ಅಂತ ಹೇಳ್ತೀನಿ ಸರ್. ಕಾಲೇಜಿನ ಬಗ್ಗೆ ಏನು ಹೇಳ್ತೀರಾ? ಕಾಲೇಜ್ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಏನು ಕೇಳಿದ್ರು ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಮತ್ತು ಇಲ್ಲಿ ನೀಟು, CET, JEE ಎಲ್ಲ ಕೋಚಿಂಗ್ ಇದೆ. ಸೊ ಅದರಿಂದ ಬೋರ್ಡ್ ಎಕ್ಸಾಮ್ಸ್ ಕೂಡ ತುಂಬ ಈಸಿ ಆಗುತ್ತೆ. ಅದೆಲ್ಲ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್. ನಗರದ ಪ್ರತಿಷ್ಠಿತ ಕಾಲೇಜುಗಳಿಗೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನು ಕಮ್ಮಿ ಇಲ್ಲ ಅನ್ನೋದು ಎತ್ತು ತೋರಿಸಿದ್ದೀರಾ. ಈ ಹೊರವಲಯದ ಬೆಂಗಳೂರು ಹೊರವಲಯದಿರುವ ಹೊಯ್ಸಳ PU ಕಾಲೇಜಿನಲ್ಲಿ ಇಷ್ಟು ಅಂಕಗಳು ಬರೋಕ್ಕೆ ಶಿಕ್ಷಕರ ಶ್ರಮ, ಅದ್ರ ಬಗ್ಗೆ ಮತ್ತು ಕ್ರಮ, ಅವ್ರು ಯಾವ ಥರ ಪಾಠ ಮಾಡಿದ್ರ ಬಗ್ಗೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಸರ್. ಈಗ ಚಿಕ್ಕ ಮಗುಗೆ ಹೇಳ್ಕೊಡೋ ಥರ ಹೇಳ್ಕೊಡ್ತಾರೆ. ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನೀವು ಯಾವ ಥರ ಬೇಕಾದರೂ ಪ್ರಶ್ನೆ ಕೇಳಿದ್ರು ಅವ್ರು ಉತ್ತರ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮನೆ ವಾತಾವರಣ ಮೇಲೆ ಪೇರೆಂಟ್ಸ್ ನಿಮ್ಗೆ ಯಾವ ಥರ ಸಪೋರ್ಟ್ ಕೊಡ್ತಾರೆ? ಪೇರೆಂಟ್ಸ್ ತುಂಬ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಸರ್. ಎಲ್ಲದಕ್ಕೂ ಏನು ಕೇಳಿದ್ರು ಕೊಡಿಸ್ತಾರೆ ಸರ್. ಏನು ಥ್ಯಾಂಕ್ ಯು. ಯಾಕೆ ಸಪೋರ್ಟಿಂದನೇ ನಾವು ಇಷ್ಟೆಲ್ಲ ಸೇವ್ ಮಾಡಿದ್ದೀವಿ ಅಂತ ಹೇಳಿ ಸರ್. ಮೇಡಮ್, ನಿರೀಕ್ಷೆ ಇಟ್ಕೊಂಡಿದ್ರಾ ನೀವು ಈ ಥರ ಸ್ಕೋರ್ ಮಾಡ್ತೀವಿ ಅಂತ? ನಮಗೆ ಅಷ್ಟು ಧೈರ್ಯ ತುಂಬಿಸಿದ್ದಾರೆ ಸರ್. ನಮ್ಮ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಅವ್ರು ಮಾಡಿರೋ ಲೆಸನ್ಸಿಂದನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳಿ. ಮುಂದಿನ ನಿಮ್ಮ ಗುರಿ ಏನು ಮೇಡಮ್? ಸರ್ ನಾನು CA ಮಾಡಬೇಕು. ತಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಸಾಯಂಕಾಲ 2025-26 ದ್ವಿತೀಯ PUC ಫಲಿತಾಂಶ ಬಂದಿದೆ. ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಂದರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಅಂತ ವಿದ್ಯಾರ್ಥಿನಿ ಈ ಬಿಂದು ಎ ಸ್ಟೇಟ್ಗೆ 3ನೇ ರ್ಯಾಂಕ್ ತೊಗೊಂಡಿದ್ದಾಳೆ. ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ 599 ಹೈಯೆಸ್ಟ್ ಮಾರ್ಕ್ಸು 600ಕ್ಕೆ. ಈ ಮಗು 597 ತಗೊಂಡು ಸ್ಟೇಟ್ಗೆ 3ನೇ ರ್ಯಾಂಕ್ ತೊಗೊಂಡಿದ್ದಾಳೆ. ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 1ನೇ ರ್ಯಾಂಕನ್ನು ತೊಗೊಂಡಿದ್ದಾಳೆ. ಕಾಮರ್ಸಲ್ಲಿ ಪ್ರಾರ್ಥನಾ ಅಂತಕ್ಕಂಥ ಮಗು 594 ಮಾರ್ಕ್ಸನ್ನು ಸ್ಕೋರ್ ಮಾಡಿ 600ಕ್ಕೆ 7ನೇ ರ್ಯಾಂಕನ್ನು ತೊಗೊಂಡಿದ್ದಾಳೆ. ಪ್ರಾರ್ಥನಾ ಆದಮೇಲೆ ರಕ್ಷಾ ಅಂತಕ್ಕಂಥ ಹುಡುಗಿ 593, ಪೃಥ್ವಿಕ್ ಜೈನ್ ಅಂತ 592, ಗಾನಶ್ರೀ ಅಂತಕ್ಕಂಥ ಹುಡುಗಿ 589 ವಿಜ್ಞಾನ ವಿಭಾಗದಲ್ಲಿ ಅವರು 10ರೊಳಗಡೆ ರ್ಯಾಂಕನ್ನು ತೊಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ 20ನೇ ರ್ಯಾಂಕ್ ಒಳಗಡೆ ಸೈನ್ಸು ಮತ್ತು ಕಾಮರ್ಸ್ ವಿಭಾಗದಿಂದ ಒಟ್ಟು 25 ಜನ 20ನೇ ರ್ಯಾಂಕ್ ಒಳಗಡೆ ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಮ್ಮ ಕಾಲೇಜಿನ ಒಂದು ಅದ್ವಿತೀಯ ಸಾಧನೆ. 25 ಜನ 20ನೇ ರ್ಯಾಂಕ್ ಒಳಗಡೆ ತೊಗೊಂಡಿದ್ದಾರೆ. 580ರೊಳಗಡೆ 25 ಜನ ಇದ್ದಾರೆ. 600ರಿಂದ 585 ಒಳಗಡೆ. ಇದು ನಿಜವಾಗ್ಲೂ ಕೂಡ ನೆಲಮಂಗಲಕ್ಕೆ ಮತ್ತು ನೆಲಮಂಗಲ ಜನತೆಗೆ, ಕಾಲೇಜ್ಗೆ, ಮ್ಯಾನೇಜ್ಮೆಂಟ್ಗೆ ಪ್ರತಿಯೊಬ್ಬರೂ ಕೂಡ
ಪೇರೆಂಟ್ಸ್ಗೆ ಖುಷಿ ಪಡೋತಕ್ಕ ವಿಷಯ, ಹೆಮ್ಮೆಯ ವಿಷಯ. ನಾವು 2 ವರ್ಷದ ಹಿಂದೆ ಸ್ಟೇಟ್ಗೆ 5ನೇ ರ್ಯಾಂಕ್ ಕೊಟ್ಟಿದ್ವಿ, ಈ ವರ್ಷ 3ನೇ ರ್ಯಾಂಕ್ ಕೊಟ್ಟಿದ್ದೀವಿ. ಇಷ್ಟು ರ್ಯಾಂಕಿನ ಸಂಬಂಧಪಟ್ಟಿದ್ದ ವಿಷಯ. ನಮ್ಮಲ್ಲಿ ಈ ವರ್ಷ 737 ಜನ ವಿದ್ಯಾರ್ಥಿಗಳಿದ್ದರು. ಅದರಲ್ಲಿ ಒಂದು ವಿದ್ಯಾರ್ಥಿ ಕಾರಣಾಂತರದಿಂದ ಎಕ್ಸಾಮನ್ನು ಬರೆದಿರಲಿಲ್ಲ. ಇನ್ನು 736 ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು. 736. ಆ 736ರಲ್ಲಿ 374 ಡಿಸ್ಟಿಂಕ್ಷನ್ ಬಂದಿದೆ, ಮೋರ್ ದ್ಯಾನ್ 85%. ಫಸ್ಟ್ ಕ್ಲಾಸು 355 ಬಂದಿದೆ, ಸೆಕೆಂಡ್ ಕ್ಲಾಸು 5. 736 ಜನದಲ್ಲಿ 734 ಜನ ಪಾಸ್ ಆಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು 50 ಮತ್ತು 60 ಸ್ಟ್ರೆಂತ್ ಇಟ್ಕೊಂಡು ರಿಸಲ್ಟ್ ಕೊಡೋದು ಕಷ್ಟ ಇದೆ. ಅಂಥದ್ರಲ್ಲಿ 736 ಜನ ಮಕ್ಕಳನ್ನ ಓದಿಸಿ 734 ಜನ ಪಾಸ್ ಆಗಿದ್ದಾರೆ. ಓವರ್ ಆಲ್ ಕಾಲೇಜ್ನ ರಿಸಲ್ಟು 99.76%, 99.76%. ಅದರಲ್ಲಿ ಒಂದು ಹುಡುಗ ಕನ್ನಡದಲ್ಲಿ, ಒಂದು ಮಗು ಮ್ಯಾಥ್ಸಲ್ಲಿ ಮಿಸ್ ಆಗಿದ್ದಾರೆ. ಅದನ್ನು ರಿವ್ಯಾಲ್ಯೂಷನ್ಗೂ ಅಪ್ಲೈ ಮಾಡೋರಿದ್ದೀವಿ ನಾವು ಇವತ್ತು ಕಳೆದ ಮೇಲೆ. ಆ ಕನ್ನಡದ್ದು ಮಗು ಮತ್ತು ಮ್ಯಾಥ್ಸ್ ಮಗು ಪಾಸ್ ಆಗೋ ಸಾಧ್ಯತೆಗಳು. ಬಟ್ 99.76% ಇಸ್ ಅವರ್ ಕಾಲೇಜ್ ಓವರ್ ಆಲ್ ಪಾಸ್ ಪರ್ಸೆಂಟೇಜ್. ಇಷ್ಟು ನಮ್ಮ ಕಾಲೇಜಿನ ರಿಸಲ್ಟು. ಈ ಎಲ್ಲ ಫಲಿತಾಂಶಕ್ಕೆ ನಿಜವಾಗ್ಲೂ ಕಾರಣಭೂತರಾದವರು ಮಕ್ಕಳು ನಮ್ಮ ಮಾತನ್ನು ಕೇಳಿ, ನಾವು ಸ್ವಲ್ಪ ಕಠಿಣವಾಗಿ ನಡ್ಕೊಂಡಾಗ ಅದನ್ನು ತಗೊಂಡು ಕಷ್ಟಪಟ್ಟು ಓದಿದ್ದಾರೆ. ಮತ್ತು ಟೀಚರ್ಸ್ನ ಪರಿಶ್ರಮ, ಪೋಷಕರ ಸಹಕಾರ, ಮ್ಯಾನೇಜ್ಮೆಂಟ್ನ ಸಹಕಾರ, ಎಲ್ಲಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವರ ಸಹಕಾರ, ಮತ್ತು ನೆಲಮಂಗಲ ಜನತೆಯ ಒಂದು ಪ್ರೋತ್ಸಾಹ. ಯಾರೇ ಪೇರೆಂಟ್ಸ್ ಬಂದರು, ಪಬ್ಲಿಕ್ ಸಿಕ್ಕಿದಾಗಲೂ ಕೂಡ ಹೊಯ್ಸಳ ಕಾಲೇಜ್ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಆಡಿದಾಗ ನಮ್ಗೆ ಅದು ಇನ್ನೂ ಜವಾಬ್ದಾರಿನ ಜಾಸ್ತಿ ಮಾಡ್ತಿತ್ತು. ನಾವು ಇನ್ನೂ ಗೌರವತ್ವವಾಗಿ ನಡ್ಕೋಬೇಕು, ಇನ್ನೂ ಉತ್ತಮವಾದ ಫಲಿತಾಂಶ ತಂದು ಈ ನೆಲಮಂಗಲಕ್ಕೆ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಮನಸ್ಸನ್ನು ಕೊಡ್ತಿತ್ತು. ನಾನು ಕೂಡ ಅದನ್ನು ಮ್ಯಾನೇಜ್ಮೆಂಟ್ಗೆ ಮತ್ತು ಟೀಚರ್ಸ್ಗೆ ಯಾವಾಗಲೂ ಹೇಳ್ತಿದ್ದೆ. ಇದೆಲ್ಲರ ಸಹಕಾರದಿಂದ ಈ ಒಂದು ಅತ್ಯುತ್ತಮವಾದ ಫಲಿತಾಂಶ ಕೊಡೋಕ್ಕೆ ಕಾರಣ ಆಗಿದೆ. ನಾನು ಎಲ್ಲರಿಗೂ ಕೂಡ, ಮಾಧ್ಯಮದವ್ರಿಗೆ, ನೆಲಮಂಗಲ ಜನತೆಗೆ, ನಮ್ಮ ಮ್ಯಾನೇಜ್ಮೆಂಟ್ಗೆ, ನಮ್ಮ ಉಪಪ್ರಾಂಶುಪಾಲರಿಗೆ, ನಮ್ಮೆಲ್ಲ ವಿಭಾಗದ ಮುಖ್ಯಸ್ಥರಿಗೆ, ನಮ್ಮೆಲ್ಲ ಟೀಚರ್ಸ್ಗೆ ನಾನು ಈ ಪರವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನವೆಂಬರ್ 2ನೇ ತಾರೀಕು, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆದಮೇಲೆ ನವೆಂಬರ್ 2ನೇ ತಾರೀಕಿಂದ ಮಾರ್ಚ್ 17ನೇ ತಾರೀಕುವರೆಗೂ ಒಂದು ದಿವಸ ಕೂಡ ರಜೆ ಮಾಡಿಲ್ಲ. ಈಚ್ ಡೇ ಈಸ್ ವರ್ಕಿಂಗ್ ಡೇ ಮಾಡಿದ್ದೀವಿ. ಪ್ರತಿಯೊಂದು ದಿವಸನೂ ಕೆಲಸ ಮಾಡಿದ್ದೀವಿ. ಹಬ್ಬಗಳಿರ್ಬೋದು, ರಜಾ ದಿನಗಳಿರ್ಬೋದು, ಯಾವತ್ತೂ ಕೂಡ ರಜೆ ಕೊಡದೆ ನಮ್ಮ ಟೀಚರ್ಸು ವಾಲಂಟ್ರಿಲಿ ಪ್ರತಿಯೊಬ್ಬರು ಕೂಡ ಬಂದು ಕೆಲಸ ಮಾಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯದನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಉತ್ತಮವಾದ ಫಲಿತಾಂಶಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವೇನಾದರೂ ಕೇಳಿ.